ಆದರಣೀಯರಾದ ವಿದ್ವಾನ್ ಉಮಾಕಾಂತ ಭಟ್ಟರು. ಅವರ ವಾಣಿ ಕೇವಲ ಶಾಸ್ತ್ರವನ್ನು ಹೇಳುವುದಿಲ್ಲ, ಶಾಸ್ತ್ರದ ಆತ್ಮವನ್ನು ಅನುಭವಿಸುತ್ತದೆ. ಅವರ ಮಾತು ಕೇವಲ ಅರ್ಥವನ್ನು ವಿವರಿಸುವುದಿಲ್ಲ, ಅರ್ಥದ ಆಚೆ ಇರುವ ಪರಮಾರ್ಥವನ್ನು ಅನಾವರಣಗೊಳಿಸುತ್ತದೆ. ಅವರು ಗ್ರಂಥಗಳ ವಿವರಣೆ ಮಾತ್ರ ನೀಡುವುದಲ್ಲ, ಗ್ರಂಥಗಳೇ ಅವರ ಕಂಠದಲ್ಲಿ ಜೀವಂತವಾಗಿ ಮಾತಾಡುತ್ತದೆ. ಇಂದು ಬನ್ನಂಜಿಯವರು ತೋರಿದ ಪುರಾಣಗಳು ಎಂಬ ವಿಷಯದ ಮೂಲಕವಾಗಿ ಪುರಾಣಗಳ ಪುಟಗಳ ಮೇಲೆ ಮಲಗಿರುವ ಯುಗ ಸತ್ಯಗಳನ್ನು ಬನ್ನಂಜಿಯವರ ದಿವ್ಯ ದೃಷ್ಟಿಯ ಮೂಲಕ ಪುನರ್ಜಾಗೃತಗೊಂಡ ಭಾರತೀಯ ಸಂಸ್ಕೃತಿಯ ಅಮೃತತ್ವವನ್ನು ಅವರು ನಮ್ಮ ಮುಂದೆ ಅನಾವರಣಗೊಳಿಸಲು ಆಗಮಿಸಿದ್ದಾರೆ. ಆಪ್ತವಾಗಿ ಅವರನ್ನು ಆಮಂತ್ರಿಸ್ತಾ ಇದ್ದೇನೆ, ಸ್ವಾಗತಿಸ್ತಾ ಇದ್ದೇನೆ. ಯದಿಂದ್ರಿಯಾಣಾಂ ವಿಷಯತ್ವಮೇತಿ ಲೋಕೇಶು ಯತ್ತತ್ವಮತೀಂದ್ರಿಯಂಚ ಕೃತ್ಸ್ರಸ್ಯ ತಸ್ಯ ಪ್ರತಿಪತ್ತಿ ಹೇತು ವಾಗ್ದೇವತಾ ಸಾ ಮಯಿ ಸನ್ನಿಧತ್ತಾಂ. ವೇದಿಕೆಯಲ್ಲಿ ಪವಿತ್ರವಾದ ಸಾನ್ನಿಧ್ಯವನ್ನು ಕರುಣಿಸಿದಂತಹ ಅದಮಾರು ಮಠದ ಪೂಜ್ಯ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ಸಾವಿರದ ಪ್ರಣಾಮಗಳನ್ನು ಅರ್ಪಣೆ ಮಾಡ್ತಾ ಇದ್ದೇನೆ. ವಿದ್ವಾಂಸರೇ ಮತ್ತು ಬಂಧುಗಳೇ, ಪ್ರಾಯಶಃ ಈ ಶತಮಾನದ ಒಂದು ಅದ್ಭುತವಾದ ಕಾರ್ಯಕ್ರಮ ಇದು ಅಂತ ನನ್ನ ಭಾವನೆ. ಕಾರಣ ಏನು ಅಂದರೆ, ಶೀರ್ಷಿಕೆ ತಲೆಬರಹ. ಶೀರ್ಷಿಕೆಯನ್ನು ಬರೆದವರು ಯಾರೋ ಗೊತ್ತಿಲ್ಲ, ಯಾರಾದರೂ ಆಗಲಿ ಚತುರ್ಮುಖನೇ ಇರಬೇಕು. ವಿಶ್ವ ನಮನ ಅಂತ ನಾವು ಗಮನಿಸಬೇಕಾದದ್ದು. ಇವತ್ತು ನಮ್ಮ ಭಾರತೀಯ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ವಿಶ್ವ ನಮನ ಎಂಬ ಪದವೇ ಬಹಳ ಶ್ರೇಷ್ಠವಾದ ಶಿಷ್ಟವಾದ ಒಂದು ಪದ. ಅದು ಆ ಪದವನ್ನು ಅದಕ್ಕಿಟ್ಟಿದ್ದರಿಂದ ಒಂದು ರೋಮಾಂಚಕವಾದ ಅನುಭವ ನನಗಾಗಿದೆ. ಅದು ವೈಯಕ್ತಿಕವಾದ ಅನುಭವ ಸಾರ್ವತ್ರಿಕ ಆಗಲಿ ಎಂಬ ಕಾರಣಕ್ಕೆ ಎರಡು ಮಾತುಗಳನ್ನು ಅದರ ಬಗ್ಗೆ ಹೇಳ್ತಾ ಇದ್ದೇನೆ ನಾನು. ನಮಗೆ ವಿಶ್ವ ಬೇಕು, ಬದುಕಿದ ಎಲ್ಲ ಜೀವಿಗಳಿಗೂ ವಿಶ್ವ ಬೇಕು ಬದುಕೋದಕ್ಕೆ. ಆದರೆ ವಿಶ್ವಕ್ಕೆ ನಾವು ಬೇಕೇ ಎಂಬ ಪ್ರಶ್ನೆಯನ್ನಿಟ್ಟಾಗ ನಮ್ಮಂತಹ ಸಾಧಾರಣ ವ್ಯಕ್ತಿಗಳ ಜೀವನದಲ್ಲಿ ಒಂದೇ ಉತ್ತರ, ಬೇಕಿಲ್ಲ ಅಂತ. ಆದರೆ ವಿಶ್ವಕ್ಕೆ ಯಾರು ಬೇಕು ಅಂತ ಯೋಚನೆ ಮಾಡಿದರೆ ಬನ್ನಂಜೆ ಗೋವಿಂದಾಚಾರ್ಯರಂಥವರು ಬೇಕು. ಆದ್ದರಿಂದ ವಿಶ್ವವೇ ಒಂದಾಗಿ ಒಂದೇ ಮನದಿಂದ ತನ್ನ ತನುವನ್ನು ಬಾಗಿಸಿ ತನ್ನ ಸೃಷ್ಟಿಯ ಧನ ಗೋವಿಂದಾಚಾರ್ಯರು ಅಂತ ಹೇಳಿ ನಮನ ಮಾಡುವ ಒಂದು ಪರ್ವಕಾಲದಲ್ಲಿ ನಾವೆಲ್ಲ ಇದ್ದೇವೆ. ಈ ಮಾತಿನ ಸ್ಪಷ್ಟೀಕರಣವೇ ನನ್ನ ವಿಷಯ, ಮತ್ತಿನ್ನೇನಿಲ್ಲ. ನಾನು ಆ ಸಂಗತಿಯನ್ನು ಇಟ್ಟುಕೊಂಡೇ ಮಾತಾಡ್ತಾ ಇರೋದು. ವಿಶ್ವ ನಮನ, ವಿಶ್ವವೇ ಒಂದಾಗಿ ನಮಸ್ಕಾರ ಮಾಡ್ತಾ ಇದೆ. ಯಾವ ದೇಶ ಆದರೇನು, ಯಾವ ಪ್ರದೇಶ ಆದರೇನು, ಯಾವ ಭಾಷೆ ಆದರೇನು, ಮಾನವನ ಒಂದು ಸಂಸ್ಕಾರಕ್ಕೆ ಅಗತ್ಯವಾದಂತಹ ಸಂಪದವನ್ನು ಬನ್ನಂಜೆ ಗೋವಿಂದಾಚಾರ್ಯರು ಏನು ಕೂಡಿಸಿ ಕೊಟ್ಟಿದ್ದಾರೆ, ಅದನ್ನು ಕೃತಜ್ಞತೆಯಿಂದ ನೆನೆಯುವುದು ಮಾತ್ರ ನಮ್ಮ ಕರ್ತವ್ಯ ಆಯಿತು. ಈಗ ಉಳಿದ ಹೊಗಳಿಕೆಗಳಿಗೆಲ್ಲ ಸಾರ್ಥಕ್ಕೆ ಬರೋದು ಆವಾಗ ಮಾತ್ರ, ನಾವು ಅದನ್ನು ಭಾವಿಸಿಕೊಳ್ಳೋದು ಎಂಬ ಮಾತು ಕೂಡ ಅದು ಬಹಳ ಪ್ರಾಮಾಣಿಕವಾದ, ತುಂಬ ಪ್ರಜ್ಞಾವಂತಿಕೆಯಿಂದ ನಮ್ಮ ಪೂರ್ವಜರು ಪ್ರಯೋಗ ಮಾಡಿದದ್ದು. ಭಾವಿಸುವಂತ ಅದು ನಮ್ಮ ಭವಕ್ಕೆ, ನಮ್ಮ ಅನುಭವಕ್ಕೆ, ನಮ್ಮ ಅನುಭಾವಕ್ಕೆ, ನಮ್ಮ ಭಾವದೊಳಗೆ ಅದ್ದಿ ಮೇಲೆದ್ದು ಬರುವುದು, ಭಾವಿಸಿಕೊಳ್ಳೋದು. ಅದಕ್ಕಷ್ಟು ಹಿನ್ನೆಲೆ ಇದೆ. ಈ ಒಂದು ದೃಷ್ಟಿಯಿಂದಲೇ ಭಾವಿಸಿಕೊಂಡು ನಾವು ಅವರಿಗೆ ನಮನವನ್ನು ಸಲ್ಲಿಸ್ತಾ ಇದ್ದೇವೆ. ನುಡಿ ನಮನ ಅಂತ. ನಾಡಿಗಾಗಿ ನುಡಿಗಾಗಿ ದುಡಿದವರು ಬನ್ನಂಜಿಯವರು. ಅವರು ಈಗಿಲ್ಲ. ಆಡು ಮಾತಿನಲ್ಲಿ ಹೇಳಿದರೆ ಮಡಿದಿದ್ದಾರೆ. ಮಡಿದವರ ದುಡಿಮೆಯನ್ನು ನೆನೆದು ಮಾಡಿದ ನುಡಿ ನಮನವಿತು. ಬನ್ನಂಜಿಯವರು ತೋರಿದ ಪುರಾಣ ಅಂತ ಪ್ರದತ್ತವಾದ ವಿಷಯ. ಪುರಾಣಗಳ ಬಗ್ಗೆ ಭಾರತ ದೇಶದಲ್ಲಿ ಯಾವ ಪ್ರಮಾಣದ ಅಧ್ಯಯನ ನಡಿಬೇಕಿತ್ತೋ ಆ ಪ್ರಮಾಣದ ಅಧ್ಯಯನ ನಡೆದ ಹಾಗೆ ಕಾಣೋದಿಲ್ಲ. ಅದಕ್ಕೆ ತುಂಬ ಕಾರಣಗಳಿದೆ. ಒಂದು, ಗ್ರಂಥದ ವೈಶಾಲ್ಯ. ಕೇವಲ 18 ಮಹಾಪುರಾಣಗಳನ್ನೇ ನಾವು
ಈಗ ಉಪಲಬ್ಧ ಇರುವ ಮಹಾಭಾರತದ 4 ಪಟ್ಟು ಗ್ರಂಥಗಳಿದೆ. ಒಂದು 10 ಮಾತು 100 ಮಾತು ಹೇಳಿದರೆ ತಾತ್ಪರ್ಯ ಏನು ಅಂತ ನಿರ್ಣಯ ಮಾಡೋದು ಸುಲಭ ಅಲ್ಲ. ಇವತ್ತು ನಾವೇ ನಮ್ಮ ಮನೆಗಳಲ್ಲಿ ಅನೇಕ ಮಾತುಗಳನ್ನು ಆಡ್ತಾ ಇರ್ತೇವೆ. ಬೆಳಗ್ಗೆ ಆಡಿದ ಮಾತು ಬೇರೆ, ಮಧ್ಯಾಹ್ನ ಆಡಿದ ಮಾತು ಬೇರೆ, ನಿದ್ದೆ ಬರುವಾಗ ಆಡಿದ ಮಾತು ಬೇರೆ, ತೂಕಡಿಕೆಯ ಮಾತು ಬೇರೆ. ಈ ಮಾತುಗಳ ಮುಖ್ಯ ತಾತ್ಪರ್ಯ ಏನು ಅಂತ ಕೇಳಿದರೆ ಯಾರೂ ಪ್ರಶ್ನೆ ಮಾಡಲಿಲ್ಲ. ಆದ್ದರಿಂದ ನಾವು ಮಾತಾಡ್ತಾ ಇದ್ದೇವೆ. ಪ್ರಶ್ನೆ ಮಾಡಿದರೆ ಮಾತು ನಿಂತು ಹೋಗ್ತದೆ. ಈ 4 ಲಕ್ಷ ಶ್ಲೋಕಗಳು ವ್ಯಾಸ ಮಹರ್ಷಿಗಳು ನಮಗೆ ಈ ಮಾನವನ ಉದ್ಧಾರಕ್ಕಾಗಿ ಕೊಟ್ಟಂತಹ ಅಪೂರ್ವವಾದ ವಾಂಗ್ಮಯ ಪುರಾಣಂ ಅಂತ. ಇವತ್ತು ಈ ಪುರಾಣವನ್ನು ಅವಲೋಕನ ಮಾಡದೇ ಇರೋದ್ರಿಂದ ದೇಶದಲ್ಲಿ ಬೆಳೆದ ಅವಪ್ರಥೆಗಳು ಎಷ್ಟು ಗಮನಿಸಬೇಕು ನಾವು. ಯಾರಾದರೂ ಸುಳ್ಳು ಹೇಳಿದರೆ ಪುರಾಣ ಬಿಚ್ಚಬೇಡ ಅಂತ ಹೇಳ್ತೇವೆ. ಯಾರಾದರೂ ದೀರ್ಘವಾಗಿ ಅನಪೇಕ್ಷಿತವಾದ ಪ್ರಮಾಣದಲ್ಲಿ ಮಾತಾಡೋಕೆ ತೊಡಗಿದರೆ ನಿನ್ನ ಪುರಾಣ ಯಾವಾಗಪ್ಪ ಮುಗಿಯತ್ತೆ ಅಂತ ಕೇಳ್ತೇವೆ. ಅಂದರೆ ಅದರ ಗಾತ್ರವನ್ನು ಮಾತ್ರ ಗಮನಿಸಿಕೊಂಡು ಈ ಒಂದು ಅಪಪ್ರಥೆ ಬಂದಿದೆ, ಅದರ ಪಾತ್ರತ್ವವನ್ನು ಗಮನಿಸಿ ಅಲ್ಲ. ನಿಜವಾಗಿ ಪುರಾಣಕ್ಕೆ ಯಾವ ಸ್ಥಾನ ಇದೆ ಅದನ್ನು ನಾವು ಗ್ರಹಿಸಬೇಕಿತ್ತು, ಭಾವಿಸಬೇಕಿತ್ತು. ಇವತ್ತು ಭಾರತೀಯರು ಕೋಟಿ ಕೋಟಿ ಸಂಖ್ಯೆಯಲ್ಲಿದ್ದರೂ ಕೂಡ ಆ ಗ್ರಂಥದ ಒಂದು ಸ್ಫೂರ್ತಿಯನ್ನು ಧಾರಣೆ ಮಾಡಿಕೊಳ್ಳದೆ ನಾವು ಹೇಗೆ ವಂಚಿತರಾಗಿದ್ದೇವೆ ಇದು ನಮಗೆ ಅರ್ಥ ಆಗೋದೆ ಬನ್ನಂಜಿಯಂತಹ ಒಬ್ಬ ಮಹಾವಿದ್ವಾಂಸರು ಪುರಾಣದ ಬಗ್ಗೆ ಮಾತಾಡಿದಾಗ. ಪುರಾಣಗಳ ಬಗ್ಗೆ ಅವರ ಪ್ರವಚನಗಳನ್ನು ಕೇಳಿದರೆ ಬಹುಶಃ ಅದೇ ಒಂದು ವಿದ್ಯಾಭ್ಯಾಸ, ಅದೇ ಒಂದು ಸ್ಕೂಲಿಂಗ್, ಅದು ಬೇರೆ ಬೇಕಾಗಿಲ್ಲ. ಅವರ ಪುರಾಣಗಳ ಬಗ್ಗೆ ಇರುವ ಪ್ರವಚನ ಮಾಲಿಕೆಯನ್ನು ಕೇಳಿದರೆ ಒಬ್ಬ ವಿದ್ವಾಂಸ ಆಗ್ಬಿಡ್ಬೋದು. ಅಷ್ಟು ಪ್ರಮಾಣದಲ್ಲಿ ಅವರು ಮಾತಾಡಿದ್ದಾರೆ. ಆ ಮಾತುಗಳಿಗೆ ಅಂಥ ಒಂದು ಸಂಗತಿ ಇದೆ, ಅದಕ್ಕೆ ಮೌಲ್ಯ ಇದೆ. ಈ ಪುರಾಣ ವಾಂಗ್ಮಯವನ್ನು ನಿಜವಾಗಿ ಎಲ್ಲರಿಗೂ ತಲುಪಿಸಬೇಕಿತ್ತು. ಅದರ ಮಹತ್ವ ಏನು ಅಂತ ಕೇಳಿದರೆ ಶಾಸ್ತ್ರದಲ್ಲಿ ಅದನ್ನು ಸಮರ್ಥನೆ ಮಾಡಿದ್ದಾರೆ. ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪ ಬ್ರಹ್ಮಯೇತಂತ. ಈ ಸಮುಪ ಬ್ರಹ್ಮಣ ಎಂಬ ಒಂದು ಪದ ಇದೆಯಲ್ಲ, ಈ ಪದವನ್ನೇ ನಾವು ಭಾವಿಸಿಕೊಂಡ್ರೆ ತುಂಬ ಅಭಿಪ್ರಾಯಗಳು ಬರ್ತವೆ. ನಮಗೆ ಪುರಾಣ ಪ್ರಕೃತ ಹೇಗೆ ಎನ್ನುವುದನ್ನು ತೋರಿಸಬಹುದು. ಇತಿಹಾಸ ಪುರಾಣಾಭ್ಯಾಂ ಇಲ್ಲೂ ಕೂಡ ಒಂದು ಕ್ರಮ ಇದೆ. ಈಗ ಪುರಾಣಾನಿ ಇತಿಹಾಸ ಉಚ್ಚ ನೀವು ಹೇಗೆ ವಿಗ್ರಹ ಮಾಡಿ ಸಮಸ್ತ ಪದ ಆಗೋದು ಇತಿಹಾಸ ಪುರಾಣಾಭ್ಯಾಂ, ಇತಿಹಾಸ ಪುರಾಣಿ ಅಂತ ಆಗಬೇಕು. ಇದು ಯಾಕೆ ಹೀಗೆ ಅಂತ ಕೇಳಿದರೆ ಶಬ್ದಶಾಸ್ತ್ರದವರು ಒಂದು ವಿಧವಾದ ಆಶಯವನ್ನು ವರ್ಣನೆ ಮಾಡ್ತಾರೆ. ಇತಿಹಾಸ ಅಭ್ಯರ್ಹಿತವಾದ್ದರಿಂದ ಅದನ್ನು ಪೂರ್ವ ನಿಪಾತ, ಅದಕ್ಕೆ ಅದು ಮೊದಲು ಹೇಳಬೇಕು. ಅದನ್ನು ಅಂದರೆ ಅದು ಒಂದು ಧ್ವನಿ ಇದೆ, ಗಮನಿಸಬೇಕು ನಾವು. ಇತಿಹಾಸದಷ್ಟು ಪುರಾಣ ಅಭ್ಯರ್ಹಿತವಲ್ಲ ಎಂಬ ಒಂದು ಧ್ವನಿ ಕಾಣುತ್ತೆ. ಇದು ವಸ್ತುತಃ ಇದು ಶಬ್ದಶಾಸ್ತ್ರದಲ್ಲಿ ಬಂದ ಒಂದು ಅಭಿಪ್ರಾಯ ಮಾತ್ರ. ಇದು ಸಾರ್ವತ್ರಿಕ ಆಗಬೇಕು ಅಂತಿಲ್ಲ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ ನಮ್ಮ ಭಾರತೀಯರ ವಿಚಾರ ಚರಿತ್ರೆಯ ಸಾವಿರಾರು ವರ್ಷಗಳ ಈ ಯಾನದಲ್ಲಿ ಒಂದು ಸಂಘರ್ಷ ಹುಟ್ಟಿದ್ದು. ನಮಗೆ ಸಾವಿರಾರು ವರ್ಷಗಳ ಮೊದಲೇ ಸಂಘರ್ಷ ಹುಟ್ಟಿದ್ದನ್ನು ನಾವು ನೋಡ್ಬೋದು. ಈ ಪದದ ನಿರ್ವಚನ ಮಾಡುವಲ್ಲೇ ಅಂಥ ಒಂದು ಸಂಘರ್ಷ ಇದೆ. ಇತಿಹಾಸ ಅಭ್ಯರ್ಹಿತ ಥರ ಪುರಾಣ ಅಭ್ಯರ್ಹಿತ ಮಾತ್ರ. ಆದ್ದರಿಂದ ಅಭ್ಯರ್ಹಿತಂ ಪೂರ್ವಂ ಅಂತ ಪೂರ್ವ ನಿಪಾತ ಅಂತ ಹೇಳಿದ ಒಂದು ಭಾವನೆ ಕಾಣುತ್ತೆ. ಈ ಭಾವನೆ ಪರೀಕ್ಷೆಗೆ ಒಳಪಡಬೇಕಾದದ್ದು. ಇದನ್ನು ಪರೀಕ್ಷೆ ಮಾಡಿ ನಿರ್ಣಯ ಮಾಡಬೇಕು. ಇಂಥ ಒಂದು ಉಪಪತ್ತಿಯನ್ನು ಕೊಟ್ಟರು ಕೊಡಲಿ. ಆದರೆ ಇತಿಹಾಸ ಪುರಾಣಗಳ ಪಾತ್ರತ್ವ ಇರೋದು ಎಲ್ಲಿ ಅಂದರೆ ವೇದಂ ಸಮುಪ ಬ್ರಹ್ಮಯೇತ್. ಸಮುಪ ಬ್ರಹ್ಮಣ ಅಂದರೆ ಏನು ಅಂತ ನೋಡಿ. ಅಲ್ಲಿ ಒಂದು ಕಡಗೋಲಿಟ್ಟಿದ್ದಾರೆ ಪೂಜ್ಯ ಬನ್ನಂಜಿಯವರ ಭಾವಚಿತ್ರದ ಪಕ್ಕದಲ್ಲಿ. ನಾವು ಅದನ್ನು ನೋಡಿದಾಗ ಗಮನಿಸಬೇಕಾದ್ದು ಈ ಮಥನ ಇಲ್ಲದೆ, ಮಥನಕ್ಕಾಗಿರೋದು ಅದಕ್ಕೆ ಮಂಥು ಅಂತ ಹೆಸರಿದೆ. ಮಂಥು ಅಂತ ಅದರ ಸ್ವರೂಪವೇ ಅದರ ಹೆಸರು ಮಂಥು, ಮಥನಕ್ಕಾಗಿ ಇರೋದು. ಆದ್ದರಿಂದ ಇಂತಹ ಈ ಅಭಿಪ್ರಾಯವನ್ನು ಮಥನ ಮಾಡಬೇಕಿತ್ತು. ಮಥನ ಮಾಡುವುದಕ್ಕೆ ಒಂದು ಈ ಪವಿತ್ರವಾದ ಕಾರ್ಯವನ್ನು ಆಚಾರ್ಯರಲ್ಲಿ ಮೊಟ್ಟ ಮೊದಲು ಪ್ರಾರಂಭ ಮಾಡಿದವರು ಶ್ರೀಮನ್ ಮಧ್ವಾಚಾರ್ಯರು. ಆ ದೃಷ್ಟಿಯಿಂದ ಇಡೀ ಭಾರತ ದೇಶದ ವಿದ್ವದ್ವೃಂದ ಪೂಜ್ಯರಾದಂತಹ ಶ್ರೀಮನ್ ಮಧ್ವಾಚಾರ್ಯರಿಗೆ ಚಿರಋಣಿಯಾಗಿದೆ, ಆಗಿರಬೇಕದು. ನಾನು ನೀರು ಕುಡಿದ ಕ್ಷಣಗಳನ್ನು ಕಳಿಬೇಡಿ.
ಯಾಕೆಂದರೆ ನನ್ನ ಅನುಕೂಲಕ್ಕಷ್ಟು ಕೊಡುವುದು ಇರಲಿ. ಪೂಜ್ಯರಂತಹ ಮಧ್ವಾಚಾರ್ಯರು ಈ ಸಂಘರ್ಷವನ್ನು ಗಮನಿಸಿ ಪುರಾಣಗಳಿಗೆ ವೇದೋಪಬ್ರಹ್ಮಣತ್ವ ಹೇಗಿದೆ ಎಂಬುದನ್ನು ಪ್ರಸ್ತುತಪಡಿಸಿದರು. ಭಾರತ ದೇಶದಲ್ಲಿ ಅದೊಂದು ಚಾರಿತ್ರಿಕವಾದಂತಹ ಚರಿತ್ರಾರ್ಹವಾದಂತಹ ಒಂದು ಘಟನೆ. ನಾವದನ್ನು ಮರೆಯೋದಕ್ಕಾಗೋದಿಲ್ಲ. ಈಗ ಸಮೂಪ ಬ್ರಹ್ಮಣ ಅಂತ ತಿಳ್ಕೊಂಡ್ರೆ ಮಧ್ವರು ಮತ್ತು ಗೋವಿಂದಾಚಾರ್ಯರು ಹೇಗೆ ಪ್ರಕೃತರಾಗುತ್ತಾರೆ ಅಂತ ಗೊತ್ತಾಗ್ತದೆ. ಸಮಾರಾಧನೆ ಅಡಿಗೆ ಸಿದ್ಧ ಆಗಿದೆ, 500 ಜನರಿಗೆ ಬಡಿಸಬೇಕಾಗಿದೆ. ಪಂಕ್ತಿಯಲ್ಲಿ 1000 ಜನ ಕೂತಿದ್ದಾರೆ. ಪಾಕ ಸಿದ್ಧ ಆಗಿದೆ, ಅದನ್ನು 1000 ಜನವೂ ತೃಪ್ತಿಯಿಂದ ಊಟ ಮಾಡಿ ತೆಗಬೇಕು. ಒಬ್ಬ ಸಮಾರಾಧನೆಯಲ್ಲಿ ಬಡಿಸುವವನ ಮನೋಧರ್ಮ ಅದು. ಆದ್ದರಿಂದ ಏನು ಮಾಡೋದು ಅಂದರೆ ಪಾಯಸ ಸ್ವಲ್ಪ ಕಡಿಮೆ ಆಗತ್ತಲ್ಲ, ಏನಿಲ್ಲ ಪಾಯಸ ಅಲ್ವಾ, ಪಯೋ ನಿರ್ಮಿತಂ, ಸ್ವಲ್ಪ ನೀರು ಸ್ವಲ್ಪ ಹಾಲು ಸೇರಿಸಿದರೆ 500 ಜನರ ಪಾಯಸವನ್ನು 1000 ಜನರಿಗೆ ಬಡಿಸ್ಬೋದು. ಒಬ್ಬ ನಿಜವಾದ ಪರಿಣತ ಪಾಚಕನಿಗೆ ಅದು ಗೊತ್ತು. ಪಾಕ ಕೆಡಬಾರದು ಅಂದರೆ ಸ್ವಾದ ಹಾಳಾಗಬಾರದು, ಆರೋಗ್ಯ ತಪ್ಪಬಾರದು, ಹಿತ ತಪ್ಪಬಾರದು. ಈ ದೃಷ್ಟಿಯಿಂದ ಏನು ಮಾಡಿದ್ರು ಅಂದರೆ ಸಮೂಪ ಬ್ರಹ್ಮಣ ಮಾಡಿದರು. ಆ ಪಾತ್ರೆಯಲ್ಲಿ ಪಾಯಸ ಹೆಚ್ಚಾಯಿತು. ಹಸಿದ 1000 ಹೊಟ್ಟೆಗಳಿಗೆ ಸ್ವಾದವೂ ಸಿಕ್ತು, ಆರೋಗ್ಯವೂ ಸಿಕ್ತು, ಹೊಟ್ಟೆ ತುಂಬಿ ತೇಗ ಬಂತು. ಇದು ಸಮೂಪ ಬ್ರಹ್ಮಣ. ಇದು ಅರ್ಕದ ಹಾಗೆ, ಒಂದು ಎಸ್ಸೆನ್ಸ್ ಇದ್ದ ಹಾಗೆ, ಸೂತ್ರಗಳಿದ್ದ ಹಾಗೆ. ಅದನ್ನು ಹಿಗ್ಗಿಸಬೇಕು. ಮಕ್ಕಳ ಪರಿಭಾಷೆಯಲ್ಲಿ ಹೇಳಿದರೆ ಒಂದು ಬಲೂನ್ ಕೊಟ್ಟ ಹಾಗೆ, ಊದಪ್ಪ ಇದನ್ನು ಊದು ಅಂತ. ಕೆಲವು ಮಕ್ಕಳು ಆತುರಪಟ್ಟು ಊದಿ ಒಡೆದು ಬಿಡ್ತಾರೆ, ಪಟ್ ಅಂತ ಒಡೆದೋಗ್ತದೆ. ಆಗ ಅದು ಪುಗ್ಗಿಯನ್ನು ಒಡೆದ ಅಂತ ಆಯ್ತೆ ಹೊರತು ಊದಿದ ಅಂತ ಆಗೋಲ್ಲ. ಹಾಗೆ ವೇದವಾಂಗ್ಮಯವನ್ನು ಸಮೂಪ ಬ್ರಹ್ಮಣ ಮಾಡುವವನಿಗೆ ಎಂತಹ ಕಾಳಜಿ ಇರಬೇಕು ಅಂದರೆ ಗಾಳಿಯನ್ನು ತುಂಬಬೇಕು, ಬಲೂನ್ ಒಡಿಬಾರ್ದು, ಅದನ್ನು ಒಡಿದೇ ಇದ್ದ ಹಾಗೆ. ಅಂದರೆ ಇದರ ಅರ್ಥ ಏನು ಅಂತಂದರೆ ಸಮೂಪ ಬ್ರಹ್ಮಣ ಮಾಡುವ ಪುರಾಣವೆಂಬ ವಾಂಗ್ಮಯಕ್ಕೆ ಎಂತಹ ಪಾತ್ರತ್ವ ಇದೆ ನೋಡಿ, ಗಮನಿಸಬೇಕಾದ ಅದು. ತರ್ಕದಿಂದ ಸಮೂಪ ಬ್ರಹ್ಮಣ ಮಾಡಿದರೆ ಶ್ರುತ್ಯರ್ಥದ ಪರಮಾರ್ಥ ಅಲ್ಲ. ಇತಿಹಾಸ ಪುರಾಣಗಳಿಂದ ವೇದಾರ್ಥವನ್ನು ಉಪಬ್ರಹ್ಮಣ ಮಾಡಿದರೆ ಅದೇ ಸರಿಯಾದ ವಿಧಾನ. ಇದನ್ನು ಮೊಟ್ಟ ಮೊದಲು ಈ ಪ್ರಪಂಚಕ್ಕೆ ತೋರಿಸಿಕೊಟ್ಟವರು ಶ್ರೀಮನ್ ಮಧ್ವಾಚಾರ್ಯರು. ಅವರ ಭಾರತ ತಾತ್ಪರ್ಯ ನಿರ್ಣಯವೇ ಒಂದು ದೊಡ್ಡ ಪಥ, ಅದೊಂದು ಪಥವಾಯಿತು. ಪಂಥವೂ ಆಯಿತು, ಒಂದು ಪಥವೂ ಆಯಿತು. ಮಧ್ವಾಚಾರ್ಯರ ನಂತರ ಆ ಪರಂಪರೆಯಲ್ಲಿ ಬಂದು ಈ ಪುರಾಣಗಳನ್ನು ನಿರ್ವಚನ ಮಾಡುವ, ವ್ಯಾಖ್ಯಾನ ಮಾಡುವ, ಉಲ್ಲೇಖ ಮಾಡುವ, ವೇದೋಪಬ್ರಹ್ಮಣವಾಗಿ ಬಳಸುವ ಎಲ್ಲ ತಂತ್ರಗಳನ್ನು, ಎಲ್ಲ ಪರಿಷ್ಕಾರಗಳನ್ನು ಮಾಡಿಕೊಟ್ಟವರು ಬನ್ನಂಜೆ ಗೋವಿಂದಾಚಾರ್ಯರು. ನಾವು ಇದನ್ನು ಗಮನಿಸಬೇಕು. ಎಷ್ಟು ದೀರ್ಘಕಾಲದ ಚರಿತ್ರೆ ಇದೆ, ಬಹಳ ಜನ ವಿದ್ವಾಂಸರು ಪ್ರಯತ್ನ ಮಾಡಿದ್ದಾರೆ. ಆದರೆ ಆಧುನಿಕ ಕಾಲದ ಆಧುನಿಕ ಮನಸ್ಸಿಗೆ ಒಪ್ಪಿತ ಆಗುವ ಹಾಗೆ, ಒಪ್ಪಂದ ಆಗುವ ಹಾಗೆ ಗಮನಿಸಬೇಕು. ಒಪ್ಪುವ ಅಂದುವೂ ಹೌದು, ಒಂದು ಒಪ್ಪಂದ, ಒಂದು ಕಾಂಟ್ರಾಕ್ಟ್. ಇಲ್ಲದೇ ಇದ್ರೆ ಅವರು ಸಿಗೋದಿಲ್ಲ, ಒಪ್ಪಂದಕ್ಕೆ ಸಿಗೋದಿಲ್ಲ. ಹಾಗೆ ಒಪ್ಪಂದ ಆಗುವ ಹಾಗೆ ಈ ಪುರಾಣ ನಿರ್ವಚನದ ಒಂದು ಪರಿಭಾಷೆಗಳನ್ನೆಲ್ಲ ಪರಿಷ್ಕರಿಸಿಕೊಟ್ಟವರು ಬನ್ನಂಜೆ ಗೋವಿಂದಾಚಾರ್ಯರು. ಇದರ ಒಂದು ತಾತ್ಪರ್ಯ ಏನು ಅಂದರೆ ಬಿಭೇತ್ಯಲ್ಪಶ್ರುತಾದ್ ವೇದ ಮಾಮಯಂ ಪ್ರಹರಿಷ್ಯತಿ ಒಂದು ಪಾಠ ಇದೆ. ಆದ್ದರಿಂದ ಬಹುಶ್ರುತತ್ವ ಎಲ್ಲಿದೆ? ಅಲ್ಪಶ್ರುತಾದ್ ವೇದ ಬಿಭೇತಿ, ಹೌದಾ? ಹಾಗಿದ್ರೆ ಬಹುಶ್ರುತತ್ವ ಎಲ್ಲಿದೆ ಅಂದರೆ ಇತಿಹಾಸ ಪುರಾಣಗಳ ತತ್ವಜ್ಞಾನದಿಂದಲೇ ಇದೆ. ನೀವು ಕೇವಲ ವೇದಶಾಖೆಯನ್ನು ಪಠನ ಮಾಡಿದ್ರಿಂದ, ವ್ಯಾಕರಣ ತರ್ಕಾದಿ ಮೀಮಾಂಸಾ ಮೊದಲಾದ ಶಾಸ್ತ್ರಗಳನ್ನು ಕಲಿತಿದ್ರಿಂದ ಅಲ್ಲ. ಬಹುಶ್ರುತತ್ವ ಬರೋದೇ ಪುರಾಣಗಳ ಅವಲೋಕನದಿಂದ. ಇದನ್ನು ಜಗತ್ತಿಗೆ ಸಾರಿದರು ಬನ್ನಂಜೆ ಗೋವಿಂದಾಚಾರ್ಯರು. ಅವರ ಆ ಪ್ರವಚನ ಸಮುದಾಯಗಳು ಗಮನಿಸಿದರೆ ನಿಜವಾಗಿ ಅಂದರೆ ಈ ಪುರಾಣಗಳ ಅನ್ವಾಖ್ಯಾನಕ್ಕೆ ಒಂದು ಪೀಠ ಸ್ಥಾಪನೆ ಆಗೋದಾದರೆ ಪೂಜ್ಯ ಬನ್ನಂಜೆಯವರ ಹೆಸರಿನಲ್ಲಿಯೇ ಒಂದು ಪೀಠ ಸ್ಥಾಪನೆ ಆಗಬೇಕು. ಹಾಗೆ ಸ್ಥಾಪನೆ ಆಗಿ ಅದು ಒಂದು ಪುರಾಣಗಳ ಒಂದು ಆಧುನಿಕ ತಂತ್ರಜ್ಞಾನದ ಜೊತೆಗೆ ಪ್ರಾಚೀನ ವಿಜ್ಞಾನದ ಜೊತೆಗೆ ಅಧ್ಯಯನಕ್ಕೊಂದು ವಿಪುಲವಾದ ಅವಕಾಶವನ್ನು ಮಾಡಿಕೊಡಬೇಕು. ಇದರ ಸ್ಫೂರ್ತಿ ಯಾಕೆ ಅಂದರೆ ಅವರೇ ಒಂದು ಮೊಬೈಲ್ ಯೂನಿವರ್ಸಿಟಿ.
ಮೊಬೈಲ್ ಬೇರೆ ಯೂನಿವರ್ಸಿಟಿ ಬೇರೆ ಅಂತ ಅಂದ್ಕೋಬೇಡಿ. ಬನ್ನಂಜಿಯವರೇ ಒಂದು ಮೊಬೈಲ್ ಯೂನಿವರ್ಸಿಟಿ. ಅವರನ್ನು ಎಲ್ಲಿ ಬೇಕಾದರೂ ಕರೆಸಿಕೊಳ್ಳಬಹುದಿತ್ತು. ಹೋದಲ್ಲಿ ಪ್ರವಚನ ಮಾಡಿದರು, ಜನರಿಗೆ ಬೇಕಾದಂತಹ ಪ್ರಚೋದನೆಗಳನ್ನು ಕೊಟ್ಟರು, ವ್ಯುತ್ಪತ್ತಿಯನ್ನು ತೋರಿಸಿದರು. ಇವತ್ತು ಹೆಚ್ಚು ವಿಷಯವನ್ನು ನಾನು ಹೇಳೋಕ್ಕಾಗಲ್ಲ, ಆದರೆ ನಾನು ಮೆಚ್ಚಿದ ಒಂದೆರಡು ವಿಷಯಗಳನ್ನು ಮಾತ್ರ ಉಲ್ಲೇಖ ಮಾಡ್ತೇನೆ. ನಾನು ತುಂಬ ಪ್ರಭಾವಿತನಾಗಿದ್ದೇನೆ. ಈ ವಿಷಯ ಸಿಕ್ಕಾಗ ನನಗೆ ಪರವಾಗಿಲ್ಲ ಅಂತ ಅನಿಸಿತ್ತು. ಆದರೆ ಅವರ ಪ್ರವಚನಗಳ ಧ್ವನಿಸುರುಗಳನ್ನು ಕೇಳ್ತಾ ನನಗೆಲ್ಲೋ ಒಂದು ಕಡೆಗೆ ನನ್ನ ಕುಬ್ಜತ್ವ ಬಹಳ ಚೆನ್ನಾಗಿ ಅರ್ಥವಾಗೋಕ್ಕೆ ಶುರುವಾಯಿತು. ನಿನಗೆ ಗೊತ್ತಿಲ್ಲ ಇದು, ನಿನಗೆ ಗೊತ್ತಿಲ್ಲ ಇದು, ನಿಂಗೆ ಗೊತ್ತಿಲ್ಲ ಅಂತ. ಈಗಲೂ ಅವರು ಅಲ್ಲೇ ಆ ಕಡೆಯಿಂದ ನೋಡಿ ತಮ್ಮ ಬೆರಳನ್ನು ಇಲ್ಲ ನಿನಗೆ ಗೊತ್ತಿಲ್ಲ ಅಂತ ಹೇಳಿದ ಹಾಗೆ ನನಗನ್ಸುತ್ತೆ ಅದು. ಆದರೆ ನನಗೆ ಗೊತ್ತಾದಷ್ಟನ್ನು ನಿಮ್ಗೆ ಹೇಳಬೇಕು ನಾನು, ಯಾಕೆಂದ್ರೆ ನನಗೆ ನನ್ನ ಪ್ರಾಮಾಣಿಕವಾದಂಥ ಒಂದು ಹೊಣೆಗಾರಿಕೆ ಅದು. ಆ ಹೊಣೆಗಾರಿಕೆಯನ್ನು ನಾನು ಪೂರೈಸ್ತೇನೆ. ಈ ದರ್ಶನ ಅಂದರೆ ಈ ಪುರಾಣಗಳನ್ನು ನಾವು ಅರ್ಥ ಮಾಡಿಕೊಳ್ಳೋದು ಹೇಗೆ ಅನ್ನೋದೊಂದು ದೊಡ್ಡ ವಿಷಯ ಇದು. ಸಂಸ್ಕೃತ ಬಲ್ಲವರಿಗೆ ಒಂದು ಸಣ್ಣ ಅಹಂಕಾರ ಇರುತ್ತೆ. ನಾವು ಸೂತ್ರ ಭಾಷ್ಯಗಳನ್ನು ನೋಡಿದವರು, ವೇದ ಭಾಷ್ಯಗಳನ್ನು ಮಗುಚಿದವರು, ನಮಗೇನು ಪುರಾಣ ಅರ್ಥ ಆಗೋದಿಲ್ವಾ? ಶ್ಲೋಕಗಳು, ಸರಳವಾದ ಶ್ಲೋಕಗಳು, ಅದು ಅರ್ಥವಾಗತ್ತೆ ಅಂತ. ಅರ್ಥ ಕೊಟ್ಟರಾಗತ್ತೆ, ಅರ್ಥ ನೆನಪಾಗತ್ತೆ ಅಂತಿಲ್ಲ. ಆದರೆ ನಮಗೆ ಹೇಗಿದೆ ನಮ್ಮ ಭಾರತೀಯರಲ್ಲಿ ಅಂತಂದರೆ, ಶಬ್ದವನ್ನು ನಾವು ಪ್ರಮಾಣ ಅಂತ ಭಾವಿಸಿದವರು. ಒಂದು ಪ್ರಮಾಣ ನಮಗೆ ಪ್ರಮಾತ್ಮಕವಾದ ಅನುಭವ ಕೊಟ್ಟಬೇಕು. ಆ ಪ್ರಮಾ ಎಂಬ ಸೇತುವನ್ನು ಹಿಡ್ಕೊಂಡು ಹೋದರೆ ನಾವು ಬಯಸಿದ ಅರ್ಥ ಸಿಗಬೇಕು, ಅಂದರೆ ಪುರುಷಾರ್ಥ ಸಿಗಬೇಕು. ಆದ್ದರಿಂದ ಶಬ್ದವೆಂಬುದು ಪುರುಷಾರ್ಥ ಪರ್ಯವಸಾಯಿ. ಶಾಸ್ತ್ರಕಾರರು ಹೇಳಿದ್ದಾರೆ, ಅದು ವೇದಕ್ಕೆ ಮಾತ್ರ ಅಲ್ಲ, ಪುರಾಣಕ್ಕೋದು. ಆದ್ದರಿಂದ ಪುರುಷಾರ್ಥ ಪರ್ಯವಸಾಯಿಯಾದ ಒಂದು ನಮಗೆ ಲಾಭ ಬರಬೇಕು ಅಂತಾದರೆ ಆ ಪುರಾಣವೆಂಬ ಪ್ರಮಾಣವಾಗಿ ನಾವು ಭಾವಿಸಬೇಕು, ಪ್ರಮಾಣವಾಗಿಯೇ ನಾವು ಅದನ್ನು ಅರ್ಥ ಮಾಡಿಕೊಳ್ಬೇಕು. ಅದಕ್ಕೆ ಬೇಕಾದ ಪೂರ್ವ ಸಿದ್ಧತೆಯನ್ನು ನಾವು ಮಾಡಿಕೊಳ್ಬೇಕು. ಪುರಾಣ ಸರಳ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ, ತುಂಬ ಸರಳವಾದ ಮಾತೇ ಅರ್ಥ ಆಗೋದು ಕಷ್ಟ ಯಾವಾಗಲೂ. ದೊಡ್ಡ ದೊಡ್ಡ ಶಬ್ದಗಳನ್ನು ಬಳಸಿ ನಾವು ಮಾತಾಡಿದರೆ ಅವರಿಗೆ ಸಿಟ್ಟು ಬಂತು ಅಂತ ಅಷ್ಟೇ ಗೊತ್ತಾಗತ್ತೆ, ಇನ್ನೇನಿಲ್ಲ. ಅಷ್ಟು ಗೊತ್ತಾದರೆ ಸಾಕು. ಸರಳವಾದ ಮಾತಾಡಿದರೆ ಏನಪ್ಪ ನಿಂಗಿದು ಅರ್ಥ ಆಗುವಲ್ವಾ, ನಿನ್ನೆ ಓದಿದ್ರೆ ಇವತ್ತು ಅರ್ಥ ಆಗತ್ತೆ, ಆಗಲಿ ಈಗಾದರೂ ಓದು. ಎಷ್ಟು ಸರಳವಾಗಿದೆ ನೋಡಿ. ಒಬ್ಬ ವಿದ್ಯಾರ್ಥಿಯ ಅನರ್ಹತೆಯನ್ನು ಎಷ್ಟು ಮೃದುವಾಗಿ ಮಧುರವಾಗಿ ಹೇಳಿದ ಹಾಗಾಯಿತು. ಇದರಲ್ಲಿ ಎಷ್ಟು ಧ್ವನಿಶಕ್ತಿ ಇದೆ ಅಂದರೆ, ಸರಳವಾದ ಮಾತನ್ನೇ ಇಟ್ಟುಕೊಂಡ್ರೆ ನಿನ್ನ ಇಡೀ ಜನಾಂಗದ ಭೂತಕಾಲ ವ್ಯರ್ಥ ಆಗಿದೆ. ಒಳ್ಳೆಯ ಭವಿಷ್ಯ ಬೇಕು ಅಂದರೆ ವರ್ತಮಾನದಲ್ಲಿ ಜಾಗ್ರತೆಯಿಂದ ಇರಬೇಕು. ಇದು ಅರ್ಥ ಆಗೋಲ್ವಾ? ಸರಳ ಮಾತಿಗೆ ಹೆಚ್ಚು ಅರ್ಥ ಇರೋದು. ಆದ್ದರಿಂದ ಈ ಪುರಾಣ ವಾಂಗ್ಮಯವೆಂಬುದು ಎಷ್ಟು ಸರಳವಾಗಿದೆಯೋ ಅಷ್ಟು ಗಹನವಾದ ಅರ್ಥ ಇದೆ. ಅದನ್ನು ಪೂಜ್ಯರಾದ ಮಧ್ವಾಚಾರ್ಯರು ಬಹಳ ಗುಟ್ಟಾದ ಭಾಷೆಯಲ್ಲಿ ಹೇಳಿದರು ಅಂತ ನನಗನ್ನಿಸಿತು. ಅದನ್ನು ನೋಡುವಾಗ ಹಾಗನ್ನಿಸ್ತು. 3 ಭಾಷೆಗಳಿದೆ ಪುರಾಣದಲ್ಲಿ: ಕುಖ್ಯ ಭಾಷೆ, ದರ್ಶನ ಭಾಷೆ, ಸಮಾಧಿ ಭಾಷೆ ಅಂತ. ಋಷಿಗಳ ಮಾತೆ ಹಾಗೆ. ಸೌಮ್ಯ ಅಂತ ಸಂಬೋಧನೆ ಮಾಡಿದರೆ ಅದು ಒಂದು ದರ್ಶನ ಭಾಷೆ. ಸೌಮ್ಯ ಅಂತಂದರೆ ಆ ಉಮಾಸಹಿತನಾದಂತಹ ಶಿವ, ಅವನಲ್ಲಿರುವ ಕೊನೆಯ ನಿತ್ಯವಾದ ಕಲೆ, ಅದು ಸೌಮ್ಯ. ನಿಮ್ಮ ಮುಖದಲ್ಲಿ ಸೌಮ್ಯ ಕಲೆ ಇದೆ ಅಂತಂದರೆ ಚಿತ್ಕಲೆ ಇದೆ ಅಂತ ಅರ್ಥ. ಅವನಿಗೆ ಸಂದೇಹ ಇಲ್ಲ, ಗೊಂದಲ ಇಲ್ಲ, ಅವನಿಗೇನೂ ಇಲ್ಲ. ಆದ್ದರಿಂದ ಚಿತ್ಕಲೆ ಮಾತ್ರ ಇದೆ, ಒಬ್ಬ ಆನಂದ ತುಂದಿರನಾಗಿದ್ದಾನೆ ಅಂತ ಅರ್ಥ. ನೋಡಿ, ಸಂಬೋಧನೆಯಲ್ಲಿ ಎಂಥ ದರ್ಶನ ಇದೆ, ದರ್ಶನ ಭಾಷೆ ಇದೆ. ಹಾಗೆ ಗುಹ್ಯ ಮತ್ತು ಸಮಾಧಿ ಭಾಷೆ. ಸಮಾಧಿ ಸ್ಥಿತಿಯಲ್ಲಿ ಮಾತುಗಳು ಅದು ಅಪೌರುಷೇಯ ಅಂತ ಹೇಳ್ತೇವೆ, ಮಾತುಗಳೇ ತಾವಾಗಿ ಹೊರಟವು ಅಂತ. ಈ 3 ಭಾಷೆಗಳನ್ನು ಅವರು ಮಧ್ವಾಚಾರ್ಯರು ತಿಳಿಸಿ ಅದಕ್ಕೆ ಉದಾಹರಣೆಗಳನ್ನೆಲ್ಲ ಕೊಟ್ಟು ಒಂದು ಪರಿಕರವನ್ನು ಬನ್ನಂಜೆ ಗೋವಿಂದಾಚಾರ್ಯರಿಗೆ ಒದಗಿಸಿದ್ದಾರೆ. ಅವರು ತಮ್ಮ ಪ್ರವಚನದಲ್ಲಿ ಅದನ್ನು ಧಾರಾಳವಾಗಿ ತಮ್ಮ ಪೂರ್ವಾಚಾರ್ಯರನ್ನು ನೆನೆದೇ ಬಳಸ್ತಾರೆ. ಆದರೆ ಅವರು ಅದನ್ನು ಪರಿಷ್ಕರಿಸಿಕೊಂಡ್ರು. ಮುಂದಿನ ವ್ಯಾಖ್ಯಾನಕಾರರೆಲ್ಲ ಅದನ್ನು ಹೇಳಿದರು, ಈ 3 3 9 ಮಾಡಬಹುದು, 9 ರೀತಿ ಆಗತ್ತೆ ಅಂತ. ಇದನ್ನೇ ಮತ್ತೆ ಮಲ್ಟಿಪ್ಲೈ ಮಾಡಿದರೆ 100 ಭಾಷಾ
ಒಂದು ಪ್ರಕಾರಗಳಾಗಬಹುದು ಎಂಬುದನ್ನು ತಿಳಿಸಿದ್ದಾರೆ. ಇದು ಕೇವಲ ತಾಂತ್ರಿಕವಾದ ವಿಭಾಗ ಅಲ್ಲ. ನಮಗೇನಾಗಿದೆ, ನಾವು ಪುರಾಣಗಳನ್ನು ಓದೋದಿಲ್ಲ, ಆದ್ದರಿಂದ ನಮಗೆ ಉದಾಹರಣೆಗಳು ಸಿಗ್ತಾ ಇಲ್ಲ. ಇಡೀ ಪುರಾಣವನ್ನು ಅವಲೋಕನ ಮಾಡಿ ಅದರ ತಾತ್ಪರ್ಯವನ್ನು ಗ್ರಹಿಸಬೇಕು ಎಂಬ ತುಡಿತ ಇದ್ದರೆ ಬಹುಶಃ ಇಷ್ಟೇ ಪ್ರಕಾರ ಅಲ್ಲ, ಇದಕ್ಕೆ ಮೀರಿದ ಪ್ರಕಾರಗಳು ಇರಬಹುದು. ಇದಕ್ಕೆ ಕಾರಣ ಏನು ಅಂದರೆ, ಒಂದು ತಾತ್ಪರ್ಯ ನಿರ್ಣಯಕ್ಕಾಗಿ ಈ ಪ್ರಯತ್ನವನ್ನು ಆಚಾರ್ಯರು ಪ್ರಾರಂಭ ಮಾಡಿದ್ರಲ್ಲ, ಪೂರ್ವಾಚಾರ್ಯರು ಯಾರೂ ಮಾಡದೇ ಇರುವ ಕೆಲಸ ಇದು. ಒಂದು ನವೋದ್ಯಮ ಅದನ್ನು ಈ ವಿದ್ವತ್ ಪ್ರಪಂಚದಲ್ಲಿ ಪ್ರಾರಂಭ ಮಾಡುವಾಗ ಅವರು ಅದಕ್ಕೆ ಅನೇಕ ಕಾರಣಗಳನ್ನು ಕೊಟ್ಟರು. ಆ ಕಾರಣಗಳು ಇವತ್ತೂ ಇದೆ. ಅದು ಆಶ್ಚರ್ಯ ಅಂದರೆ ಅದು ಅಲ್ಲಿಗೆ ಮುಗಿಲಿಲ್ಲ. ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ ಕ್ವಚಿದ್ ಅಂತರಿತಾನಪಿ ಕುರ್ಯುಃ ಕ್ವಚಿಚ್ಚ ವ್ಯತ್ಯಾಸಂ ಪ್ರಮಾದಾತ್ ಕ್ವಚಿದ್ ಅನ್ಯಥಾ. ಇದು ಸರಳವಾಗಿ ಹೇಳಿದರೆ ತಮ್ಮದನ್ನು ಕೆಲವರು ಹಾಕಿಬಿಡುತ್ತಾರೆ ಅಂತ. ಆ ಅಭ್ಯಾಸ ಮನುಷ್ಯರಿಗೆ ಯಾವಾಗಲೂ ಇರುತ್ತೆ. ಅದು ಅವರದ್ದಾದಂಥ ನಮ್ಮ ಗುರುಗಳು ಪಾಠ ಮಾಡುವಾಗ ಹೇಳ್ತಿದ್ರು, ನೋಡಪ್ಪ, ಪುಸ್ತಕ ಹಾಕಿ ಇಟ್ಕೊಳ್ಬೇಡ, ನಿನ್ನ ಕೈ ಕೊಡೆಯನ್ನು ಆ ಪುಸ್ತಕಕ್ಕೆ ಅಂಟಿಸಬೇಡ ಅಂತ ಹೇಳ್ತಿದ್ರು. ನಮ್ಮ ಕೊಡೆಯನ್ನು ಅದಕ್ಕೆ ಅಂಟಿಸಬಾರ್ದು ಅಂತ. ಇರಲಿ, ನಾನು ಅದನ್ನೇ ಹೆಚ್ಚು ವಿವರಿಸೋದಿಲ್ಲ, ಮುಂದಕ್ಕೆ ಹೇಳಬೇಕಾದ ವಿಷಯ ಇದೆ. ಅದೇ ರೀತಿ ಕೆಲವನ್ನು ಬಿಟ್ಟು ಬಿಡ್ತಾರೆ, ಕೆಲವನ್ನು ವ್ಯತ್ಯಾಸ ಮಾಡ್ತಾರೆ. ಪ್ರಮಾದದಿಂದ ಕೆಲವನ್ನು ಅನ್ಯಥಾ ಲಿಖಂತಿ ಪಠಂತಿ ಬೋಧಯಂತಿ ಚ, ಬೇರೆ ಬೇರೆ ಪ್ರಕಾರಗಳಿಂದ ಅದನ್ನ ಹೇಳ್ಬಿಡ್ತಾರೆ. ಕೊಡೋ ಧ್ವನಿ ವ್ಯತ್ಯಾಸ ಆದರೂ ಸಾಕು, ಈ ಕಾಕು ವ್ಯತ್ಯಾಸದಿಂದ ಇಡೀ ಪ್ರಸಂಗವೇ ಬದಲಾಗಿ ಹೋಗ್ತದೆ. ಆದ್ದರಿಂದ ಇಂತಹ ಸಂದರ್ಭಗಳೆಲ್ಲ ಇರುವಾಗ ಈ ಒಂದು ಈ ಭಾಷೆಯನ್ನು ಒಳಹೊಕ್ಕು ತಿಳಿದು ಯಾವ ಒಂದು ಭಾಷೆಯನ್ನು ಇಲ್ಲಿ ವ್ಯಾಸರು ಬಳಸಿದ್ದಾರೆ, ಅವರ ತಾತ್ಪರ್ಯ ಏನು ಅಂತ ತಾತ್ಪರ್ಯ ನಿರ್ಣಯದ ಅನೇಕ ಮಾರ್ಗಗಳನ್ನು ಆಚಾರ್ಯರು ತೋರಿಸಿದರು. ಆಮೇಲೆ ಬಹಳ ಜನ ವಿದ್ವಾಂಸರು ಅದನ್ನು ಮುಂದುವರಿಸ್ಕೊಂಡು ಬಂದರು. ಆದರೆ ನನಗೆ ಇದು ಮುಖ್ಯವಾದ ನಮ್ಮ ವಕ್ತವ್ಯ ಏನು ಅಂತಂದರೆ, ಈಗೆಲ್ಲ ಪ್ರಾಚೀನ ತಂತ್ರಗಳು, ಉಪಾಯಗಳು ಏನಿದೆಯೋ ಅವುಗಳನ್ನು ಆಧುನಿಕ ಕಾಲದ ಸಂಬಂಧದ ಜೊತೆಯಲ್ಲಿ ಪರಿಷ್ಕಾರ ಮಾಡಿಕೊಟ್ಟ ವಿದ್ವದ್ವರೆಣ್ಯರು ಬನ್ನಂಜೆ ಗೋವಿಂದಾಚಾರ್ಯರು. ಈಗ ನಮ್ಮ ಕಾಲದ ಉಪಕಾರ ನೋಡಿ, ಬನ್ನಂಜೆಯವರು ಬದುಕಿದ ಕಾಲದಲ್ಲಿ ನಾವು ಬದುಕಿದ್ದರಿಂದ ನಾವು ವಹಿಸಬೇಕಾದ, ನಾವು ಹೊರಬೇಕಾದ ಎಲ್ಲ ಭಾರವನ್ನು ಅವರು ಹೊತ್ತರು, ಎಲ್ಲ ಪರಿಶ್ರಮವನ್ನು ಅವರು ಪಟ್ಟರು, ಅದರ ಫಲವನ್ನು ಮಾತ್ರ ಕೊಟ್ಟರು ನಮಗೆ. ಅಮೃತ ಮಥನ ಎಷ್ಟೋ ಕಾಲ ನಡೀತು. ಅಮೃತ ಬರುವಾಗ ಮೋಹಿನಿ ಅಮೃತದ ಆ ಕುಂಡಿಕೆಯನ್ನು ಹಿಡ್ಕೊಂಡು ಬರುವಾಗ ಯಾರೋ ಒಬ್ಬ ಇದ್ನಲ್ಲ, ಅವನಷ್ಟು ಭಾಗ್ಯವಂತರು ಯಾರು? ಅಮೃತ ಕುಡಿಬೇಕು ಅಂತಿಲ್ಲ, ಅಮೃತ ನೋಡಿದ್ರು ಸಾಕು, ಅಮೃತ ನೋಡಿದ್ರು ಸಾಕು. ಆ ಕಾಲ ಅಂಥದ್ದು. ಆ ರೀತಿ ಬನ್ನಂಜೆ ಗೋವಿಂದಾಚಾರ್ಯರು ಈ ಪುರಾಣದ ಅನ್ವಾಖ್ಯಾನದ ವಿಧಾನವನ್ನು ಪರಿಷ್ಕರಿಸಿ ಅದನ್ನು ಆಧುನಿಕ ಒಂದು ಪರಿಭಾಷೆಗೆ ಹೊಂದಿಸಿ ಪರಿಷ್ಕಾರ ಮಾಡಿ ಅದನ್ನು ಹೇಳುವ ಕಾಲದಲ್ಲಿ ನಾವು ಬದುಕಿದ್ದೇವೆ. ಆದ್ದರಿಂದ ಇವತ್ತು ನಮಗಿರುವ ದೊಡ್ಡ ಕಾರ್ಯ ಏನಿದೆ ಅಂತ ಅಂದರೆ, ಅವರ ಪುರಾಣ ಪ್ರವಚನಗಳನ್ನು ನಾವು ಕೇಳೋದು, ಅದನ್ನು ಲೇಖನ ಮಾಡೋದು, ಪುಸ್ತಕವನ್ನು ಮಾಡಿ ಮಸ್ತಕಗಳಿಗೆ ಅದನ್ನು ತಲುಪಿಸೋದು, ಅಂಥ ಒಂದು ದೊಡ್ಡ ಹೊಣೆಗಾರಿಕೆ ಇದೆ. ಅದಕ್ಕೆ ಅವರ ಇನ್ನೂ ಒಂದು ಪರಿಷ್ಕಾರದ ಉದಾಹರಣೆಯನ್ನು ನಾವು ಕೊಡ್ಬೋದು. ಪುರಾಣಗಳಲ್ಲಿ ಸಾತ್ವಿಕ, ರಾಜಸ, ತಾಮಸ ಎಂಬ ವಿಭಾಗ ಇದೆ. ಯಾವಾಗಲೂ ಹಾಗೆ ಅವರ ಪ್ರವಚನಕ್ಕೆ ಉಪಕ್ರಮಿಸುವ ರೀತಿಯ ಒಂದು ಅದ್ಭುತ ಅದು. ಆ ಪುರಾಣದ ಹೆಸರು, ಅದು ಯಾರಿಗೆ ಹೇಳಿದ್ದು, ಅದರ ಗ್ರಂಥದ ಸ್ವರೂಪ ಏನು, ಎಲ್ಲ ಮೆಲ್ಲಗೆ ಒಂದು ಭವನಕ್ಕೆ ಒಂದು ಮಹಾದ್ವಾರದ ಮೂಲಕ ನಮ್ಮನ್ನು ಒಳಗೆ ಕರ್ಕೊಂಡು ಬಂದ ಹಾಗೆ ಅವರು ನಮ್ಮನ್ನು ಕರ್ಕೊಂಡು ಬಂದುಬಿಡ್ತಾರೆ. ಅದು ಅವರ ಮತ್ತೆ 100 ಶ್ಲೋಕಗಳನ್ನು, ಎಷ್ಟೋ ಪ್ರಮಾಣ ವಾಕ್ಯಗಳನ್ನು ಅವರು ಧಾರಾಳವಾಗಿ ಕೋಟ್ ಮಾಡ್ತಾ ಇದ್ದರು. ನೆನಪಿಗೆ ಚೀಟಿ ಇಟ್ಕೊಡೋದಿಲ್ಲ. ನಾವೊಂದು 10-20 ನಿಮಿಷಕ್ಕೆ 10-20 ಮಾತಾಡುವಾಗ ನಮಗೊಂದು ದೊಡ್ಡ ಚೀಟಿ ಬೇಕಾಗತ್ತೆ, ಮಾತು ಮುಗಿಸುವಾಗಲೂ ಚೀಟಿ ಬೇಕಾಗತ್ತೆ. ಇರಲಿ, ಆ ವಿಷಯ ಬೇರೆ. ಆದ್ದರಿಂದ ಇದು ಏನಾಗಿದೆ ಅಂತಂದರೆ, ಅದು ಆಚಾರ್ಯರ ಒಂದು ಪ್ರತಿಭಾ ಕೌಶಲ, ಅವರ ಪಾಂಡಿತ್ಯ ವಿಸ್ತಾರ ಹಾಗಿತ್ತು. ಇಲ್ಲಿ ಅವರು ಕೊಟ್ಟ ಒಂದು ಟಿಪ್ಪಣಿ, ಅದು ಬಹಳ ಗಮನಿಸಬೇಕಾದ್ದು. ಸಾತ್ವಿಕ, ರಾಜಸ, ತಾಮಸ. ಸಾತ್ವಿಕ ಅಂದರೆ ಸತ್ವಗುಣಕ್ಕೆ ಹೊಂದಿದ, ಸತ್ವದಿಂದ ಉಂಟಾದ, ಸತ್ವಕ್ಕೆ ಒಪ್ಪಿತವಾದ, ಸತ್ವಕ್ಕೆ ಹಿತವಾದ, ಎಲ್ಲ ತದ್ಧಿತಾರ್ಥಗಳೇ. ತದ್ಧಿತ ಪ್ರಕರಣ ನೋಡಿದರೆ ಎಲ್ಲ ತದ್ಧಿತವೇ. ಸತ್ವೇನ ನಿರ್ವೃತ್ತಂ ಸತ್ವಾಯ ಹಿತಂ
ಸತ್ವಸ್ಯ ಇದಂ, ನೀವು ಹೇಗೂ ತಗೊಳ್ಳಿ, ಎಲ್ಲ ಸಾತ್ವಿಕ, ಅದೆಲ್ಲ ತದ್ದಿತ್ತವೆ. ಈ ವಿಮರ್ಶೆಯನ್ನೆಲ್ಲ ಮಾಡ್ತಾ ಅವರು ಹೇಳ್ತಾರೆ, ಇದು ಸಾತ್ವಿಕರಿಗೆ ಯೋಗ್ಯ ಆಗಿದೆ ಅಂತ ನಾವು ಓದುಗರನ್ನು ಹೇಳಬೇಕಾ, ಅಥವಾ ಈ ಪುರಾಣಗಳನ್ನೇ ಪ್ರಪಂಚಕ್ಕೆ ಅನುಗ್ರಹ ಮಾಡಿದ ವ್ಯಾಸರು ಸಾತ್ವಿಕರಾಗಿ ಹೇಳಿದ್ದು ಅಂತ ಅರ್ಥವಾ ಅಂತ ದೊಡ್ಡ ವಿಮರ್ಶೆ ಆಯಿತು. ವ್ಯಾಸರು, ವೇದವ್ಯಾಸರ ಒಂದು ಅವರ ಮಹಿಮೆಯನ್ನು ನಾವು ಭಾವಿಸಿಕೊಂಡ್ರೆ ಅವರಲ್ಲಿ ಸಾತ್ವಿಕ, ರಾಜಸ, ತಾಮಸ ಅಂತ ವಿಭಾಗ ಬರೋದಕ್ಕೆ ಸಾಧ್ಯವಾ? ಹಾಗೆ ನಾವು ಭಾವಿಸ್ತೇವೆ ಅಂತಂದರೆ ಅವರ ಬಗ್ಗೆ ನಮಗೆ ಗೌರವ ಇಲ್ಲ ಅಂತಲೇ ಆಗ್ತದೆ. ಹಾಗಲ್ಲ, ಅದು ಪ್ರಾದುರ್ಭಾವ ಆದ ಕ್ಷಣ ಅಂತ ಇನ್ನೇನೋ ಒಂದು ಆವರಣವನ್ನು ಕಲ್ಪನೆ ಮಾಡಿದರೆ ಪರೋಕ್ಷ ಬುದ್ಧಿವಂತಿಕೆ ಹಾಗೆ ಕಾಣುತ್ತೆ. ಅದು ಬೆಳಗ್ಗೆ ಹೊತ್ತು ಸಾತ್ವಿಕವಾಗಿ ಅವರ ಪ್ರವೃತ್ತಿ ಇರುತ್ತೆ, ಮಧ್ಯಾಹ್ನದ ಹೊತ್ತಿಗೆ ಸ್ವಲ್ಪ ರಾಜಸವಾಗತ್ತೆ, ಸಾಯಂಕಾಲ ಅದು ತಮೋಗುಣ ಪ್ರಧಾನವಾದ ಕಾಲ ಆದ್ದರಿಂದ ತಾಮಸವಾಗತ್ತೆ ಅಂತ ಹೇಳಿದರೆ ಒಂದು ಜಾಣತನ ಇದು. ಆದರೆ ಈ ಜಾಣತನ ಪರ್ಯಾಯವಾಗಿ ವ್ಯಾಸರನ್ನೇ ಅಗೌರವದ ಸ್ಥಾನಕ್ಕೆ ತಂದು ನಿಲ್ಲಿಸ್ಬಿಡತ್ತೆ. ಅಗೌರವ ಅಂದರೆ ನಾಯಂಗುರುಹು ಅಂತ ನಿಲ್ಲಿಸ್ಬಿಡತ್ತೆ ಅಂತ, ಅವತ್ತು ಗುರುವಲ್ಲ ಅಂತ ಆಗ್ಬಿಡತ್ತೆ. ಅದು ಆಗಬಾರ್ದು. ಗುರೋಹೋ ಇದಂ, ಈ ಗೌರವ ಅದು ಗುರುವಿನ ಧರ್ಮ ಅದು. ಆದ್ದರಿಂದ ವ್ಯಾಸರು ಸರ್ವದಾ ಸಾತ್ವಿಕರೇ. ಹಾಗಿದ್ರೆ ಸಾತ್ವಿಕ, ರಾಜಸ, ತಾಮಸ ಎಂಬ ವಿಭಾಗ ಹೇಗೆ ಅಂತ ಕೇಳಿದರೆ ಶಬ್ದದಲ್ಲಿ ಸಾತ್ವಿಕ, ರಾಜಸ, ತಾಮಸ ಎಂಬ ಭೇದ ಇಲ್ಲ. ನೋಡಿ, ಬಾರೋ ಹಾಲು ಕುಡಿಯೋ ಸಾತ್ವಿಕವಾದ ಮಾತು, ಹೋಗಿ ಸಾಯಿ ತಾಮಸವಾದ ಮಾತು. ಹಾಗೆ ಹೇಳೋಕ್ಕಾಗತ್ತಾ? ಎರಡೂ ಮಾತನ್ನು ತಾಯಿಯೇ ಹೇಳ್ತಾಳೆ, ನೆನಪಿಟ್ಕೊಡಿ. ಬಾ ಹಾಲು ಕುಡಿ ಅಂತ ಹೇಳಿದ ತಾಯಿ ಸಾತ್ವಿಕ, ಹೋಗಿ ಸಾಯಿ ಅಂತ ಹೇಳಿದ ತಾಯಿ ಶತ್ರು ಅಂತ ಆಗತ್ತಾ? ಇಲ್ಲ. ಆದ್ದರಿಂದ ಅವಳಲ್ಲೂ ಸಾತ್ವಿಕ, ತಾಮಸ ವಿಭಾಗ ಇಲ್ಲ. ಶಬ್ದವನ್ನು ನೀವು ಹೇಗೆ ಹೋಗಿ ಸಾಯಿ ಮಧುರವಾಗೂ ಹೇಳ್ಬೋದು, ಶ್ರುತಿಬದ್ಧವಾಗೂ ಹೇಳ್ಬೋದು. ಶಬ್ದ ಸ್ವರೂಪದಲ್ಲಿ ಹಾಗೆ ರಾಜಸ, ತಾಮಸ ಭೇದ ಇಲ್ವಲ್ಲ. ಇದು ಎಲ್ಲಿದೆ ಅಂತ ಕೇಳಿದರೆ ಕೊನೆಯಲ್ಲಿ ನಿಲ್ಲಿಸಿದರು, ಪುರಾಣವನ್ನು ಅವಲೋಕನ ಮಾಡಿ ಅಧ್ಯಯನ ಯಾರು ಮಾಡ್ತಾರೋ ಅವರಲ್ಲಿ ಸಾತ್ವಿಕ, ರಾಜಸ, ತಾಮಸ ಎಂಬ ಭೇದ ಇದೆ. ಈ ಭೇದ ಇದೆ ಅನ್ನೋದು ಯಾರೂ ಒಪ್ಪಬೇಕಾದ್ದೆ. ಈ ಭೇದ ಇದೆ ಎನ್ನುವುದನ್ನು ಯಾರೂ ಒಪ್ಪಬೇಕಾದ್ದೆ. ಭಾಳ ಸಾತ್ವಿಕವಾಗಿ ಅವರು ಸೂಚನೆ ಕೊಟ್ಟಿದ್ದಾರೆ, ನಾನು ಸಾತ್ವಿಕವಾಗಿ ಅದನ್ನು ಸ್ವೀಕಾರ ಮಾಡಿದ್ದೇನೆ. ಆದರೆ ನಾವು ಗಮನಿಸಬೇಕಾದದ್ದು, ವ್ಯಾಸರ ಮಾತು ಎಲ್ಲರನ್ನೂ ತಲುಪ್ತಾ ಇದೆ ಎನ್ನುವುದನ್ನು ಸಮರ್ಥನೆ ಮಾಡಿದ ಹಾಗಾಯ್ತಿತ್ತು. ಸಾತ್ವಿಕವಾದ ಪುರಾಣವಾದರೂ ಪುರಾಣವನ್ನು ಓದುವವರೆಲ್ಲ ಸಾತ್ವಿಕರಲ್ಲ, ಅವರು ರಾಜಸವಾಗಿಯೂ ತಾಮಸವಾಗಿಯೂ ಇರಬಹುದು. ಸಾತ್ವಿಕರಿಗೆ ಹೇಗೆ ಅರ್ಥವಾಗಿದೆಯೋ ಹಾಗೇ ರಾಜಸ, ತಾಮಸರಿಗೆ ಅರ್ಥವಾಗ್ತದೆ ಅಂತ ಇಲ್ಲ. ನೋಡಿ, ಎಲ್ಲ ವೈವಿಧ್ಯಗಳನ್ನು ಒಳಗೊಳ್ಳುವ, ಎಲ್ಲರನ್ನೂ ಹೋಗಿ ತಲುಪುವ ಒಂದು ವೇದೋಪಬ್ರಹ್ಮಣವಾದ ಸಾಹಿತ್ಯ ಅಂತ ಅದನ್ನು ನಿಷ್ಕರ್ಷ ಮಾಡಿ ಕೊಟ್ಟಿದ್ದಾರೆ. ಇನ್ನು ಅದು ಎಷ್ಟು ಚೆನ್ನಾಗಿ ಅದನ್ನು ನಿರ್ವಾಹ ಮಾಡಿದರು ಅಂದರೆ, ಸಾತ್ವಿಕರಿಗೆ ಎಲ್ಲ ಕಾಲದಲ್ಲಿ ಎಲ್ಲ ಪುರಾಣವು ಯಾವುದನ್ನು ತಾಮಸ ಪುರಾಣ ಅಂತ ಹೇಳ್ತಾ ಇದೆಯೋ ಅದು ಕೂಡ ಅವರಿಗೆ ಸಾತ್ವಿಕವಾಗಿ ಅರ್ಥವಾಗ್ತದೆ. ಇದು ತುಂಬ ವಿಶಿಷ್ಟವಾದ ವಿಚಾರ, ಗಮನಿಸಬೇಕಾದ್ದು. ತಾಮಸ ಪುರಾಣ ಅಂತ ನಾವು ಏನು ಅಂದ್ಕೊಂಡಿದ್ದೇವೆಯೋ ಅದನ್ನು ಸಾತ್ವಿಕರು ಓದಿದರೆ ಅವರು ಸಾತ್ವಿಕವಾಗಿ ಗ್ರಹಣ ಮಾಡ್ತಾರೆ. ಯಾವುದು ಸಾತ್ವಿಕ ಪುರಾಣ ಅಂತಿದೆಯೋ ಅದನ್ನು ತಾಮಸ ಪ್ರಕೃತಿಯವರು ಓದಿದರೆ ಅವರಿಗೆ ತಾಮಸವೇ ಅರ್ಥ ಆಗ್ತದೆ. ಬಾಯಾರಿಕೆ ಹೀಗಂತಂದರೆ ತಾಯಿಗೆ ಹಾಲು ಅಂತ ಅರ್ಥ ಆಗ್ತದೆ, ಇನ್ನೊಬ್ಬರಿಗೆ ನೀರು ಅಂತ ಆಗ್ತದೆ, ಮತ್ತು ಬೀದಿಯ ತುದಿಯಲ್ಲಿದ್ದವರಿಗೆ ಬೇರೆ ಅರ್ಥ ಆಗತ್ತೆ. ಲೋಕದಲ್ಲಿ ಇರೋದಿದು. ಆದ್ದರಿಂದ ಈ ಒಂದು ಪರಿಭಾಷೆಯನ್ನು ಬನ್ನಂಜಿಯವರು ಎಷ್ಟು ಅಮೋಘವಾಗಿ ತಿಳಿಸಿದರು ಅಂತಂದರೆ, ನನಗೆ ವೈಯಕ್ತಿಕವಾಗಿ ಅನೇಕ ವರ್ಷಗಳಿಂದ ಇದೊಂದು ಸಮಸ್ಯೆ ಆಗಿತ್ತು. ಇದು ಹೇಗಪ್ಪ ಇದು? ಈ ಮಹರ್ಷಿಗಳ ಮಾತನ್ನು ಸಾತ್ವಿಕ, ರಾಜಸ, ತಾಮಸ ಅಂತ ಒಂದು ಚಪ್ಪೆ ಹಾಕಿ ನಿಲ್ಲಿಸ್ಬಿಟ್ರಲ್ಲ, ಸರಿಯಲ್ಲ ಇದು, ಹಾಗೆ ಅನ್ನಿಸ್ತಾ ಇತ್ತು. ಆದರೆ ನನ್ನ ದೀರ್ಘಕಾಲದ ಪ್ರಶ್ನೆಗೆ ಬನ್ನಂಜಿಯವರು ಉತ್ತರವಾಗಿ ಬನ್ನಂಜಿಯವರೇ ಉತ್ತರವಾಗಿ, ಅವರ ಮಾತು ಉತ್ತರವಾಗಿ ಸಂದಿದೆ. ಇದು ಬನ್ನಂಜಿಯವರು ನನಗೆ ತೋರಿದ ಪುರಾಣದ ಉಪಕ್ರಮ. ನಮಸ್ಕಾರ. ವಿದ್ವತ್ಪೂರ್ಣವಾದ ಅಸ್ಖಲಿತ ವಾಣಿಯನ್ನು
ಅವಿಲಂಬ ಸರಸ್ವತಿ ಸ್ರೋತವನ್ನು ನಾವು ಈ ಹೊತ್ತು ಆಲಿಸಿದ್ದೇವೆ. ವಿದ್ವಾನ್ ಉಮಾಕಾಂತ ಭಟ್ಟರ ಈ ನುಡಿಗಳನ್ನು ಆಲಿಸುವಾಗ ಒಂದು ಪ್ರಸಂಗವನ್ನು ಸಭೆಯಲ್ಲಿ ಹಂಚಿಕೊಳ್ಳಲೇಬೇಕು. ವೀಣಕ್ಕ ಅಪಾರ ಪ್ರೀತಿಯಿಂದ ಅದನ್ನು ನಮ್ಮಲ್ಲಿ ಹೇಳುತ್ತಿದ್ದರು. ಬನ್ನಂಜೆ ಪ್ರತಿಷ್ಠಾನದಿಂದ ಕೊಡಮಾಡುವಂಥ ಅತ್ಯಂತ ಪ್ರತಿಷ್ಠಿತ ಬನ್ನಂಜೆ ಪ್ರಶಸ್ತಿಯ ಆಯ್ಕೆ ಸಮಿತಿಯಲ್ಲಿ ಹಲವು ವಿದ್ವಜ್ಜನರು, ಅವರಲ್ಲಿ ವಿದ್ವಾನ್ ಉಮಾಕಾಂತ ಭಟ್ಟರು ಒಬ್ಬರು. ಹಲವರಿಗೆ ಪ್ರಶಸ್ತಿಯನ್ನು ಕೊಡಬೇಕು ಎನ್ನುವುದಾಗಿ ಈ ಅಪಾರ ವಿದ್ವಜ್ಜನರ ಸಮಿತಿ ನಿರ್ಧಾರ ಮಾಡ್ತಾ ಇದ್ದಾಗ ಗೋವಿಂದ ಚಿತ್ತ ಬೇರೊಂದನ್ನೇ ಎಣಿಸಿತ್ತಂತೆ. ಆಚಾರ್ಯ ಬನ್ನಂಜಿಯರವರು ಈ ಆಯ್ಕೆ ಸಮಿತಿಯ ಎಲ್ಲ ಆಯ್ಕೆಗಳನ್ನು ಬದಿಗೊತ್ತಿ ಹೇಳಿದರಂತೆ, ಮೊದಲು ನಮ್ಮೊಳಗಣ ದೀಪ್ತಿಯನ್ನು ಗುರುತಿಸೋಣ, ಗೌರವಿಸೋಣ. ಅಪಾರ ವೈದುಷ್ಯವನ್ನು ಹೊಂದಿರುವಂಥ ನಮ್ಮ ವಿದ್ವಜ್ಜನರಿಗೆ ನಮ್ಮ ಮನೆಯಲ್ಲಿ ಪ್ರಥಮ ಪುರಸ್ಕಾರವಾಗಬೇಕು ಎನ್ನುವಂಥ ಸ್ಪಷ್ಟವಾದ ನಿಲುವನ್ನು ತಾಳಿ ಶ್ರೀಮಾನ್ HV ನಾಗರಾಜರಾಯರಿಗೂ ವಿದ್ವಾನ್ ಉಮಾಕಾಂತ ಭಟ್ಟರಿಗೂ ಅಷ್ಟು ಪ್ರತಿಷ್ಠಿತವಾದಂಥ ಬನ್ನಂಜೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ ಅಂದ ಮೇಲೆ ವಿದ್ವಾಂಸರ ಅಪಾರ ವೈದುಷ್ಯಕ್ಕೆ ಮತ್ತೇನು ಸಾಕ್ಷಿ ಬೇಕೇ? ಇದು ಕೇವಲ ವಸ್ತುನಿಷ್ಠವಾಗಿ ಕೊಟ್ಟ ಪ್ರಶಸ್ತಿ ಅಷ್ಟೇ ಅಲ್ಲ, ಬನ್ನಂಜೆ ಗೋವಿಂದಾಚಾರ್ಯರ ಹೃದಯವನ್ನೂ ಗೆದ್ದಿದ್ದಾರಂದ ಮೇಲೆ ಅದಕ್ಕಿಂತ ದೊಡ್ಡದಾದ ಪ್ರಶಸ್ತಿ ಮತ್ತೊಂದಿಲ್ಲ ಅಂತ ಪರಿಭಾವಿಸ್ತಾ ಅವರ ಅಪಾರ ವಿದ್ವತ್ಪೂರ್ಣ ನುಡಿ ಸ್ರೋತಕ್ಕೆ ನಮ್ಮ ನತಿನೂರುಗಳನ್ನು ಸಮರ್ಪಣೆ ಮಾಡ್ತಿದ್ದೇವೆ.